ತೆಗೆದು ಬಿಸಾಕೋಳು ಆ ಪುಸ್ತಕನ. ಇದು ಕಣ್ಣಿಗೆ ಬಿದ್ದುಬಿಡ್ತು. ಸರ್ ಹಿಂಗೆ ತೋರಿಸಿ. ಹಿಂಗೆ ಬರ್ದಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ. ಅತಿ ಖುಷಿಯಾಗಿದ್ದಂತವಳು ನಾನು. ಉದ್ದೇಶ ಗೊತ್ತಿಲ್ಲ, ಹೇಳಕ್ ಬಲ್ಲ. ಆಮೇಲೆ ಯಾವಾಗ ಬರ್ದಿದ್ದಾರೆ ಇದಂತೂ ಗೊತ್ತಿಲ್ಲ. ಆಯ್ತಾ? ಅಷ್ಟೇ ಲ್ಯಾಮಿನೇಟ್ ಮಾಡಿದ್ದೇನೆ. ಬಾನಿ, ನಿನ್ನ ವಯಸ್ಸಿಗೆ ಏನೆಲ್ಲ ತಪ್ಪು ಅನುಭವಿಸಿದ್ದೆ ನಾನಿದ್ದೇನೆ. ನೋವರಿ, ಯು ಆರ್ ಮೈ ಸೋಲ್. ನಾನು ಎಲ್ಲದಕ್ಕೂ ಇದ್ದೇನೆ. ಅಪ್ಪ ಇಷ್ಟೇ ಬಂದಿದೆ. ಇದು ನನಗೆ ಕೊಟ್ಟ ದೊಡ್ಡ ಆಸ್ತಿ ಅನ್ಕೊಂತೀನಿ. ವಾಯ್ಸ್ ತಗೊಂಡಿರ? ಎಸ್ ಕಿಟ್ಟಿ, ಏಕೆ ಯಾವಾಗ ಬರ್ದಿದ್ದಾರೆ. ಆಮೇಲೆ ಅದು ಏನೋ ಬರ್ದು ನೆಕ್ಸ್ಟ್ ಪೇಜಲ್ಲಿ ಸಿಕ್ಕೂ ಇಲ್ಲ. ಸುಮ್ಮನೆ ಹಿಂಗ ಅಂತ ಇದ್ದವಳಿಗೆ ಇದೇನೋ ಬರ್ದಿದಾರಲ್ಲ ಅಂತ ಕಾಣಿಸ್ತು ಆ ಪುಸ್ತಕದ ಆ ಶೀಟ್ ನಡುವೆ. ಅದ್ರ ಒಂದು ಪದ ನಾನಿದ್ದೇನೆ ಎಂಬುದಿದೆಯಲ್ಲ. ಯು ಆರ್ ಮೈ ಸೋಲ್. ನಾನಿದ್ದೇನೆ, ಎಲ್ಲದಕ್ಕೂ ನಾನಿದ್ದೇನೆ. ಯಾಕಪ್ಪ ಬರ್ದ್ರಿ ಇದನ್ನ, ಯಾವಾಗ ಬರ್ದ್ರಿ, ಏನ್ ಯೋಚನೆ ಮಾಡ್ಕೊಂಡು ಬರ್ದ್ರಿ ಅಂತ ಎಲ್ಲ. ಅದೊಂದು ಪಾಸಿಟಿವ್ ಅಪ್ರೋಚ್. ಅದು ನಾನಿದ್ದೇನೆ ಅಂತ ಹೇಳೋದೇ ಅದರಿಂದ ಏನೋ ಒಂದು ದೊಡ್ಡ ರಿಸಲ್ಟ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ. ನಾನಿದ್ದೇನೆ ಎಂಬುದಷ್ಟೇ ಅಷ್ಟೇ ಸಾಕಲ್ಲ. ಸಾಕು. ಅಷ್ಟು ಅದು ಧೈರ್ಯ ಕೊಡುತ್ತಲ್ಲ. ಹೌದು, ಅದಕ್ಕಿಂತ ದೊಡ್ಡಬೇಕು. ಬಟ್ ಅದು ನನ್ ಚಿಂತೆಗೊಳಗಾಗೋಯ್ತು. ಅವ್ರು ಇಲ್ಲದೆ ಇರುವಾಗ ಸಿಕ್ತಲ್ಲ ಇದು. ಅದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಮೇಲೆ ಮುಂದಕ್ಕೆ ಬರೆಯೋ ಉದ್ದೇಶವೂ ಇಲ್ಲಲ್ಲ. ಆಲ್ರೆಡಿ ಅಪ್ಪ ಅಂತ ಬರ್ದಾಗೋಗಿದೆ. ಹೌದು. ಇನ್ನೇನೋ ಬರೀತಿದ್ರೇನೋ ಅನ್ನೋಂಗೂ ಇಲ್ಲ. ಫುಲ್ ಸ್ಟಾಪ್ ಇಟ್ಟ ಅಪ್ಪ ಅಂತ ಬರ್ದ್ಬಿಟ್ಟಿದ್ದಾರೆ ಅದು ಆಲ್ರೆಡಿ. ಅದು ಎರಡೇ ಲೈನನ್ನು ಬರ್ದಿಟ್ಟಿದ್ರು, ನನ್ನ ಕೈಗೂ ಕೊಡ್ಲಿಲ್ಲ. ಯಾಕಪ್ಪ ಅನಿಸ್ತಿತ್ತು. ಅಪ್ಪ ಇಲ್ಲದ ಈ ದಿನಗಳು ಏನು ಮಿಸ್ ಮಾಡ್ಕೊಳ್ತಿದ್ದೆ? ಅವರೊಂಥರ ಈ ಮಾರ್ನಿಂಗ್ ಕಾಫಿ ಥರ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಅದ್ಭುತವಾಗಿರೋ ಚೆನ್ನಾಗಿರೋ ಒಂದು ಕಾಫಿ ಕುಡಿದ್ಬಿಟ್ರೆ ಇಡೀ ದಿನ ಸಖತ್ತಾಗಿರುತ್ತಂತೆ ಅನ್ನೋದು ಕಾಫಿ ಪ್ರಿಯರಿಗೆ ಗೊತ್ತು. ಸೊ ಹಾಗೆ ಅವರು ಅಂದರೆ ಒಂದು ಫ್ರೆಶ್ನೆಸ್ಸು, ಅವರು ಅಂದರೆ ಒಂದು ಧೈರ್ಯ. ಇರಲಿ ಬಿಡಲಿ, ಸ್ಪರ್ಶಕ್ಕೆ ಮಾತ್ರ ತಾನು ಸಿಗ್ತಾ ಇಲ್ಲ ಈಗ, ಇನ್ನೆಲ್ಲವಾಗೂ ಇದ್ದೇ ಇದ್ದಾರೆ. ಸೊ ಹಾಗಾಗಿ ಅದೊಂದು ಮಿಸ್ ಮಾಡ್ತೀನಿ. ಸ್ಪರ್ಶಕ್ಕೆ ಸಿಕ್ತಿಲ್ಲ. ಹಗ್ ಮಾಡ್ಕೋಬೇಕು ಅನ್ಸುತ್ತೆ, ಹಗ್ ಮಾಡ್ಕೊಳಕ್ಕೆ ಇಲ್ಲ ಅಪ್ಪ. ಬಟ್ ಅಷ್ಟನ್ನು ಮಿಸ್ ಮಾಡ್ಕೊಳ್ತೀನಿ. ಬಿಟ್ರೆ ನಾನು ಮೊದಲಿಂದನೂ ಅವ್ರನ್ನ ಇಲ್ಲೇ ಭೇಟಿ ಮಾಡ್ತಾ ಇದ್ದಿದ್ದು, ಅವ್ರ ಜೊತೆ ಇಲ್ಲೇ ಇರ್ತಾ ಇದ್ದಿದ್ದು. ಸೊ ನಾನು ಜೀವಿಸಿದ್ದೀನಿ. ನನ್ನ ಅರ್ಧ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಅರ್ಧ ಅಂತೂ ಇಲ್ಲೇ ಆಗಿರೋದು, ಅರ್ಧ ಪೂರ್ತಿನೇ ಇಲ್ಲೇ ಆಗಿರೋದು. ಜೊತೆಗೆ ಈಗಲೂ ಅದೇ ಆಗ್ತಿದೆ. ಅಪ್ಪನ ವಾಯ್ಸ್ ಓವರ್ಸ್ನ ಈಗೀಗ ಬಿಡ್ತಾ ಇದ್ದೀನಿ ತುಣುಕಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದು ಯಾವಾಗ ನಾನು ಹೆಡ್ಫೋನ್ಸ್ ಹಾಕ್ಕೊಂಡು ಕೇಳಿಸ್ಕೊತೀನಿ. ಅಪ್ಪ ಪಕ್ಕನೇ ಕೂತ್ಕೊಂಡಿದ್ದಾರೆ. ಬಾನಿ ನೀರು ಕೊಡು ಅಂತಾರೆ. ಮೊದಲೆಲ್ಲ ತುಂಬ ಇದಾಗೋದು, ಅಳು ಬರೋಂಗಾಗೋದು. ನೀರು ಬಾಟ್ಲಿಗೆ ಕೈ ಹೋಗೋದು, ಗ್ಲಾಸಿಗೆ ಕೈ ಹೋಗೋದು. ನೀರು ಕೇಳ್ತಾ ಇದ್ದಾರೆ ಅಪ್ಪ ಕೊಡಬೇಕು ಅಂತ. ಕೇಳಿಸ್ಕೊಳಕ್ಕಾಗ್ದೆ ಕಿತ್ತು ಬಿಸಾಕ್ತಿದ್ದೆ, ಅಳುತ್ತಿದ್ದೆ, ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದು ಹಾಸಿಗೆ ಮೇಲೆ ಹೊರಲಾಡಿ ಅಪ್ಪ ಬೇಕು ಅಂತ ಹುಚ್ಚುಚ್ಚಂಗೆ ಆಡ್ತಿದ್ದೆ. ಯಾವಾಗ ನಮ್ಮ ಸಿಬ್ಬಂದಿ ಅವರೆಲ್ಲ ಅವರು ಒಳಗಡೆ ಬಂದು ಸಮಾಧಾನ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಬಾಸ್ ಸ್ಥಾನದಲ್ಲಿ ನಾನು ಕೂತ್ಬಿಟ್ಟಿದ್ದೀನಿ, ನಾನೇ ಹಿಂಗೆ ಆಡ್ತಾ ಇದ್ದೀನಿ. ಹಾಗೆಲ್ಲ ಹುಚ್ಚುಚ್ಚಂಗೆ ಆಗ್ತಿತ್ತು. ಈಗ ಐ ಥಿಂಕ್ ಟೈಮ್ ಹೀಲ್ಸ್ ಅಂತಾರಲ್ಲ, ಅಫ್ಕೋರ್ಸ್ ಮರೆಯೋಕ್ಕಂತೂ ಸಾಧ್ಯ ಇಲ್ಲ. ಬಟ್ ಆ ಹುಚ್ಚಾಟವನ್ನು ಮರೆಸಿ ಅಪ್ಪನ ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಮೋಡಿಗೆ ಬಂದಿದ್ದೀನಿ. ಸೊ ಐ ಆಮ್ ಸೆಲೆಬ್ರೇಟಿಂಗ್ ಮೈ ಫಾದರ್. ಐ ಆಮ್ ಸೋ ಹ್ಯಾಪಿ ನಾನು ಅವ್ರ ಮಗಳು ಅಂತ ಆ ವಿಷಯಕ್ಕೆ ಬಂದಿದ್ದೀನಿ. ಅಲ್ಲ, ಮಿಸ್ ಮಾಡ್ಕೋತೀವಿ ಅಂತೇನು ಕೇಳೋಂಗೇ ಇಲ್ಲ. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ಯಾವುದೇ ಥರದ ಸನ್ನಿವೇಶಗಳಿದ್ರು, ಯಾವುದೇ ಸಂತೋಷ ಇದ್ರೂ, ಏನೇ ದುಃಖ ಆದ್ರೂ, ಯಾವುದೇ ಸಣ್ಣ ಸಣ್ಣ ತುಮುಲುಗಳಿದ್ರೂ ಒಂದು ಫೋನ್ ಕಾಲ್ ಹತ್ತಿರದಲ್ಲಿದ್ದರು. ಅವರು ಬಾರೇ ಆಫೀಸ್ಗೆ ಅಂದ್ಬಿಡೋರು. ಬಂದರೆ ನೀನು ಯಾಂಥ ಸಮಸ್ಯೆ ಆದರೂ ಇರಲಿ ಹಿಂಗೆ ಹೊಡೆದಾಕೋರು. ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡ್ಕೊಂಡು ಹೋದರೆ ಇನ್ನೊಂದು 10 ಡೇಸ್ ಅವ್ರು ಸಿಗದೇ ಇದ್ರೂ ಪರವಾಗಿಲ್ಲ, ಒಂದು ಎಕ್ಸ್ಟ್ರಾ ಧೈರ್ಯ ಇರೋದು. ಏನಿಲ್ಲ ಅಂದರೂ ಅಂಕಲ್ ಇದ್ದಾರೆ ಬಿಡು ಅನ್ನೋದೊಂದು ದೊಡ್ಡ ಧೈರ್ಯ ಇತ್ತು. ಅದೊಂದು ಸ್ವಲ್ಪ ಕಳ್ಕೊಂಡ್ವಿ. ಒಬ್ಬ ಒಳ್ಳೆಯ ಸ್ನೇಹಿತ, ಮಾವ, ಲೇಖಕ, ಪತ್ರಕರ್ತ, ಚಿಂತಕ,
ನನಗೆ ಯಾವಾಗೂ ಅನಿಸೋದು, ಒಬ್ಬ ಧೈರ್ಯಶಾಲಿ ಇರಲ್ವಾ ಇರ್ತಾನೆ, ಒಬ್ಬ ಬುದ್ಧಿವಂತ ಇರಲ್ವಾ ಇರ್ತಾನೆ, ಒಬ್ಬ ಶಕ್ತಿಶಾಲಿ ಇರಲ್ವಾ ಇರ್ತಾನೆ. ಆ ಮೂರೂ ಕಾಂಬಿನೇಷನ್ನು ರವಿ ಬೆಳಗೆರೆ. ಅದು ಮೂರೂ ಒಬ್ಬರಲ್ಲಿತ್ತು. ಸಪ್ರೇಟಾಗಿ ಎಲ್ಲರೂ ಇರ್ತಾರೆ, ಆದರೆ ಆ ಮೂರು ಕಾಂಬಿನೇಷನ್ ಅಂದರೆ ರವಿ ಬೆಳಗೆರೆ. ಆಮೇಲೆ ಎಲ್ಲ ಅವಮಾನಗಳನ್ನು, ಎಲ್ಲ ಸನ್ಮಾನಗಳನ್ನು, ಎಲ್ಲವುದನ್ನು ಅನುಭವಿಸಿ ಕಿಂಗ್ಸ್ ಲೈಫ್ ಬದುಕಿ, ಇಷ್ಟು ನನ್ನ ಜೀವನ ಇಷ್ಟೇ ಸಾಕು, ನನಗೆ ಇನ್ನು ಮುಗೀತು ಅಂತ ಕೂಡ ತಾವೇ ನಿರ್ಧರಿಸಿದ್ದು. ಯಾಕಂದರೆ 10 ದಿವಸದ ಮುಂಚೆ ನಂಗೆ ಹೇಳಿದರು, ಆ್ಯಂಡ್ ಸಾಯಂಕಾಲ ಹೊತ್ತು ನೋಡೋದು ನಾನು ಅಲ್ಲಿರ್ತೀನಿ ಅಂತ. ಅದಾದ 10 ದಿವಸಕ್ಕೆ ಇರಲಿಲ್ಲ ಅವರು. ಸೊ ಅದು ಇಚ್ಛಾ ಜನನ ಇಚ್ಛಾ ಮರಣ ಹೀಗೆ. ನಾನು ಸಾಮಾನ್ಯವಾಗಿ 46 ವರ್ಷ ಆಯ್ತು ಮಾರೆ ಫೀಲ್ಡಲ್ಲಿ. ಪ್ರೆಸ್ ಮೀಟಿಂಗ್ ಹೋದರೆ ಏನಾದರೂ ಗಲಾಟೆ ಆದರೆ ನಾನು ದಡ್ಡ ಅಂತ ಎದ್ದು ನಿಂತು ನಿಲ್ಲಿಸ್ತೇನೆ ಅದನ್ನು. ಅವು ಬಂದು ಆಮೇಲೆ ಕ್ಷಮೆ ಕೇಳೋದು ಇದೆಲ್ಲ ನಡೀತಾ ಇರ್ತದೆ. ಈಗ ಇದು ಕಮ್ಮಿ ಮಾಡಿದ್ದೀನಿ. ಅವರು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಒಂದು ಹಂತದಲ್ಲಿ ಈಗ ಗಣೇಶ ಇರಬೇಕಾಗಿತ್ತು ಅಂತ ಯಾರಾದರೂ ಹೇಳ್ತಾರಲ್ಲ, ಅದು ನನ್ನ ಸಾಧನೆ ಅಂತ. ಈಗ ರವಿ ಬೆಳಗೆರೆ ಇರಬೇಕಾಗಿತ್ತು ಅಂತ ನಮಗೆ ಅನಿಸಿದ ಎಷ್ಟೋ ದಿನಗಳಿದೆ, ಹೌದಾ? ಅದು ಆತನ ಸಾಧನೆ, ದೊಡ್ಡ ಸಾಧನೆ. ನಂದು ಇನ್ನೂ ಆಗಿಲ್ಲ, ಅದು ಮಾಡಿ ಇಟ್ಕೊಂಡು ಹೋಗ್ಬಿಟ್ಟ. ಅಲ್ಲ, ನೀವೆಲ್ಲ ಸಮಕಾಲೀನರಲ್ವಾ? ಹೌದೌದು, ಒಟ್ಟಿಗೆ ಇದ್ದಂಥವರು, ಒಟ್ಟಿಗೆ ತುಂಬ ಎಲ್ಲವುದನ್ನು ಸ್ಟ್ರಗಲ್ ಇಂದ ಹಿಡಿದು ಸಂಯುಕ್ತ ಕರ್ನಾಟಕ ಸಂತೋಷದ ಗುಜ್ಜು ಮಾಡಿ ಒಂದು ದಿವಸ ಇಲ್ಲಿ ಬರ್ತೀನಿ, 10 ಜನ ನಿಂತಿದ್ದಾರೆ ಸ್ಟಾಫ್, ರವಿ ಬೆಳಗೆರೆಗೆ ಕೂತ್ಕೊಂಡಿದ್ದಾರೆ. ನಾನು ನೋಡಿಬಿಟ್ಟು ನನಗೆ ಭಯ ಆಯಿತು. ಆ ಸೀನ್ ನೋಡಿಬಿಟ್ರು, ಏನೋ ಫೈರ್ ಮಾಡ್ತಾರೆ ಏನೋ ಅಂತೇಳಿ ಸೀದಾ ಹೋಗಿ ಬಂದು ಇಲ್ಲೇ ಕೂತ್ಕೊಂಡೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಏನು ರವಿ ಇದು, ಅಲ್ಲಿ ಶ್ಯಾಮರಾಯರು ಮಾಡ್ತಾಯಿದ್ರು, ಇಲ್ಲಿ ಅದನ್ನೇ ಮಾಡ್ತಾಯಿದ್ರು. ತುಂಬ ಇನ್ಫ್ಲೂಯೆನ್ಸ್ ಆಗಿರೋದು ಶ್ಯಾಮರಾಯರ್ದು ಅಲ್ವಾ? ಯಾವಾಗಲೂ ಹೇಳೋರು ಶ್ಯಾಮರಾಯರು. ಮರಿ ಶ್ಯಾಮರಾಯರು ಅಂತ ಕರೀತಾರೆ. ಅಲ್ಲಿ ಅವರ ಪ್ರತಿಭಟಿಸಿ ಹೊರಗೆ ಬಂದಿದ್ದು, ಹೌದೌದು, ಅವರ ಹಿಂಸೆ ತಾಳಲಾರದೆ ಹೊರಗೆ ಬಂದಿದ್ದು. ಇಲ್ಲಿ ನೀನು ಹಿಂಸೆ ಕೊಡ್ತಿದ್ದೀಯಲ್ಲ, ಅದು ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಮ್ಯಾನೇಜ್ಮೆಂಟ್ ಅಂದರೆ ಅದು ಅಂತ. ಹೀಗೆ ಶ್ಯಾಮರಾಯರು ಏನು ಮಾಡ್ತಾಯಿದ್ರೋ ಅದು ಪಕ್ಕಾ ಕರೆಕ್ಟ್ ಅಂತ ಈಗ ಅನಿಸಿದ್ದ ನನಗೆ, ಈ ಮ್ಯಾನೇಜ್ಮೆಂಟ್ ತೊಗೊಂಡ ಮೇಲೆ. ಅದನ್ನು ಪಾಠ ಮಾಡ್ತಾಯಿದ್ದೆ ಅವರಿಗೆ ಅಂತ. ನಮಸ್ಕಾರ ಸ್ವಾಮಿ, ನಾನು ಬರ್ತೀನಿ ಆಗಿದ್ದೆ ಅಂತ ಹೇಳ್ತದೆ. ಕರಿತಾ ನಿವೇದಿತಾ ಆಂಟಿ ಕರಿತಾ ಇದ್ದು, ನೀವು ಮರಿ ಶ್ಯಾಮರಾಯರು. ಎಸ್, ನಿವೇದಿತಾ ನಾವು ಒಟ್ಟಿಗಿದ್ದೀವಲ್ಲ. ಕರೆಕ್ಟ್. ಎಸ್, ಇಲ್ಲಿಗೆ ನಮ್ಮ ಮಾತುಕತೆಯನ್ನು ಮುಗಿಸ್ಕೊಂಡು ಆಲ್ಮೋಸ್ಟ್ 2 ಗಂಟೆ ಮಾತಾಡಿದ್ದೀವಿ. ಥ್ಯಾಂಕ್ ಯು.